ರಂಜಿತ್ ಊರುಗಳೆ ಅಂಗಡಿ ಅಂದ್ರೆ ನಮ್ದೇನೆ. ಊರುಗಳೆದಂದ್ರೆ ನಿಮ್ದೆ? ನಮ್ದೆ. ನಾವು ಮಾಡಿದ್ಮೇಲೆ ಈಗ ಒಂದು 4-5 ವರ್ಷಕ್ಕಿಂತ ಎಲ್ಲ ಸ್ಟಾರ್ಟ್ ಮಾಡೋದು. ಓಕೆ ಓಕೆ. ಬೊಯ್ಯೊಂದೊಡ್ಡಿ ಫಿಶ್ ಫ್ರೈ ಅಂದ್ರೆ ಒಂದು ಪಾಪ್ಯುಲರ್, ಏನು ಕಾರಣ? ಅದು ಪ್ರೆಸ್ ಮೀನು ಡೈಲಿ ಅಲ್ಲಿದಲ್ಲೇ ಪ್ರೆಸ್ ಮೀನು. ಈಗ ಬೆಳಗ್ಗೆ ಬಂದದ್ದ ಮಧ್ಯಾಹ್ನ ಗಂಟೆ ವ್ಯಾಪಾರ ಮಾಡ್ಕೋತೀವಿ, ಮಧ್ಯಾಹ್ನ ಬಂದದ್ದ ಸಾಯಂಕಾಲ 9 ಗಂಟೆ ವ್ಯಾಪಾರ ಮಾಡ್ತೀವಿ. ಅದರಿಂದ ಜನ ಬರ್ತಾರೆ. ಸೈಕು. ಎಲ್ಲ ನಮಸ್ಕಾರ, ನಾನು ಶುಭ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತೊಂದು ಈವ್ನಿಂಗ್ ಟೈಮ್ ಒಂದು ಬೆಸ್ಟ್ ಜಾಗಕ್ಕೆ ಬಂದಿದ್ವಿ. ಟ್ರೆಂಡಿಂಗ್ ಜಾಗ ಅಂತಲೇ ಹೇಳ್ಬೋದು, ಬೊಯ್ಯೊಂದೊಡ್ಡಿ. ಸುಮಾರು ಜನ ಕಂಡಿರ್ತೀರ ಯಾವ ಜಾಗ ಅಂತ. ಫಿಶ್ ಫ್ರೈ, ಹಳ್ಳಿಗೆ ಫಸ್ಟು ಫಿಶ್ ಇಂಟ್ರೊಡ್ಯೂಸ್ ಮಾಡಿದೆ ಇವರೇ ಅಂತ ಹೇಳಿದ್ರು ಗೈಸ್. ಅಂಗಡಿ ಶುರು ಮಾಡಿದ್ವಿ, ಫಿಶ್ ತವಾ ಫ್ರೈ ಕಾನ್ಸೆಪ್ಟು. ಬೊಯ್ಯೊಂದೊಡ್ಡಿ ಒಳಗೆ ಬಂದಿದ ತಕ್ಷಣ ಮೊದಲನೇ ಅಂಗಡಿ ಇವ್ರದೇ. ಹೆಸರು ಏನೂ ಇರಲ್ಲ, ಶೀಟ್ ಹಾಕ್ಕೊಂಡು ಫ್ಯಾಮಿಲಿಯಾಗಿ ಇದನ್ನು ರನ್ ಮಾಡಿಕೊಂಡು ಬರ್ತಾಯಿದ್ರೆ. ಈಗ ನಾವು ಬಂದಿರೋ ಅಂಗಡಿ ಮಿಸ್ಸಸ್ ವೈಫ್ ಅವ್ರು ರನ್ ಮಾಡಿಕೊಂಡು ಬರ್ತಾರೆ. ಮೇನ್ ರೋಡಲ್ಲಿ ಅವ್ರ ಹಸ್ಬೆಂಡ್ ಅವ್ರು ರನ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಸುಮಾರು ವೆರೈಟೀಸ್ ಸಿಗಲ್ಲ, ಜಸ್ಟ್ ಒಂದೇ ಐಟಮು ಜಿಲೇಬಿ ತವಾ ಫ್ರೈ ಮಾಡಿಕೊಂಡು ಸೆಲ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಏನಕ್ಕೆ ಬೊಯ್ಯೊಂದೊಡ್ಡಿ ಫಿಶ್ ಫ್ರೈ ಸ್ಪೆಷಲ್ ಅಂದರೆ, ಅವತ್ತೇ ಹಿಡ್ದು ಅವತ್ತೇ ಮಸಾಲ ಹಾಕಿ ಫ್ರೆಶ್ ಆಗಿ ನಿಮಗೆ ಸರ್ವ್ ಮಾಡಿಕೊಂಡು ಬರ್ತಾರೆ. ಅದಕ್ಕೆ ರೋಕಲಿ ಪಾಪ್ಯುಲರ್. ನಮ್ಮ ಬೆಂಗಳೂರು ಮೈಸೂರು ಕಡೆಯಿಂದ ಸುಮಾರು ಜನ ಹುಡ್ಕೊಬಂದು ಟೇಸ್ಟ್ ಮಾಡೋದಂತ ಕೇಳ್ಪಟ್ಟಿದ್ರಿ. ಸೊ ಅದಕ್ಕೋಸ್ಕರ ಮೇಯ್ನಾಗಿ ಬಂದಿರೋದು. ಶುರು ಆಗೋದು ಮಧ್ಯಾಹ್ನದಿಂದ ರಾತ್ರಿ. ಮೀನು ಖಾಲಿ ಆಗೋ ಗಂಟೆ ಆಲ್ಮೋಸ್ಟ್ ಒಂದು 8-9 ಗಂಟೆಗೆಲ್ಲ ಖಾಲಿ ಆಗೋಗುತ್ತಂತೆ. ನಾವು ಒಂದು 7 ಗಂಟೆ ರೇಂಜಿಗೆ ಬಂದಿದ್ದೀವಿ. ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ಎಲ್ಲ ತಿಳ್ಕೊಂಡು ಬಿಸಿ ಬಿಸಿ ಫಿಶ್ ತವಾ ಫ್ರೈ, ಜಿಲೇಬಿ ಫಿಶ್ ತವಾ ಫ್ರೈ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ, ಲೈಕ್ ಶೇರು ಕಮೆಂಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಚಾಟ್ ಬನ್ನಿ ಹೋಗೋಣ. ಅಕ್ಕ ನಮಸ್ತೆ, ನಿಮ್ಮ ಹೆಸರು? ಓಕೆ, ಬೊಯ್ಯೊಂದೊಡ್ಡಿ ಫಿಶ್ ಫ್ರೈ ಏನು ಅಂಗಡಿ ಹೆಸರು? ಮರುಸ್ವಾಮಿ ಮೀನು ಅಂಗಡಿ. ಓಕೆ, ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ? 11 ವರ್ಷ ಆಯ್ತು ಸರ್. 11 ವರ್ಷ. ಊರುಗಳೆ ಅಂಗಡಿ ಅಂದ್ರೆ ನಮ್ದೇನೆ. ಊರುಗಳೆದಂದ್ರೆ ನಿಮ್ದೆ? ನಮ್ದೆ. ನಾವು ಮಾಡಿದ್ಮೇಲೆ ಈಗ ಒಂದು 4-5 ವರ್ಷಕ್ಕಿಂತ ಎಲ್ಲ ಸ್ಟಾರ್ಟ್ ಮಾಡೋದು. ಓಕೆ ಓಕೆ. ಏನೇನು ವೆರೈಟಿ ಸಿಗುತ್ತಿಲ್ಲಿ? ಇಲ್ಲಿ ಜಿಲೇಬಿ ಮಾತ್ರ ಅಣ್ಣ. ಜಿಲೇಬಿ ಮಾತ್ರ? ಬರೀ ತವಾ ಫ್ರೈ ಒಂದೇ ಸಿಗೋದು, ಬೇರೆ ಯಾವುದು ಸಿಗಲ್ಲ? ಓಕೆ, ಎಲ್ಲಿಂದ ತಗೋಬರ್ತೀರಾ ಮೀನೆಲ್ಲ? ಇಗ್ಲೂರು ಡ್ಯಾಮು. ಎಲ್ಲಿ? ಇಗ್ಲೂರು ಡ್ಯಾಮ್. ಓಕೆ, ದಿನಕ್ಕೆ ಎಷ್ಟು ಕೆಜಿ ಮಾಡ್ಬೋದು? ಒಂದು 30-40 ಕೆಜಿ ಮಾಡ್ತೀವಿ. 30-40 ಕೆಜಿ ಮಾಡ್ತೀರಾ? ಓಕೆ. ಸುಮಾರು ಕಡೆ ತವಾ ಫ್ರೈ ಸಿಗ್ತಾ ಇದೆ, ಬಟ್ ಬೊಯ್ಯೊಂದೊಡ್ಡಿ ಫಿಶ್ ಫ್ರೈ ಅಂದ್ರೆ ಒಂದು ಪಾಪ್ಯುಲರ್, ಏನು ಕಾರಣ? ಅದು ಪ್ರೆಸ್ ಮೀನು ಡೈಲಿ ಅಲ್ಲಿದಲ್ಲೇ ಪ್ರೆಸ್ ಮೀನು. ಈಗ ಬೆಳಗ್ಗೆ ಬಂದದ್ದ ಮಧ್ಯಾಹ್ನ ಗಂಟೆ ವ್ಯಾಪಾರ ಮಾಡ್ಕೋತೀವಿ, ಮಧ್ಯಾಹ್ನ ಬಂದದ್ದ ಸಾಯಂಕಾಲ 9 ಗಂಟೆ ವ್ಯಾಪಾರ ಮಾಡ್ತೀವಿ. ಅದರಿಂದ ಜನ ಬರ್ತಾರೆ. ಓಕೆ, ಅವತ್ತಿಂದ ಅವತ್ತಿಗೆ ಮಾಡ್ಕೊತೀರಾ? ನೆಕ್ಸ್ಟ್ ಡೇಗೆಲ್ಲ ಇದು ಮಾಡಕ್ಕೆ ಹೋಗಲ್ಲ? ಓಕೆ. ಇದರ ಟೈಮಿಂಗ್ಸು? 1 ಗಂಟೆಯಿಂದ ಭಾನುವಾರ ಬೇಗ 7 ಗಂಟೆಗೆ, ಬಾಕಿ ದಿನ 7 ಗಂಟೆ ಇರುತ್ತೆ. ಭಾನುವಾರ ಒಂದು 5:30-4 ಗಂಟೆಗೆ ತೀರೋಗುತ್ತೆ ಅಷ್ಟೇ. ಭಾನುವಾರ ಆರ್ಡರ್ ಕೊಟ್ಟವ್ರಿಗೆ ಮಾಮೂಲಿ ಎತ್ ಮಡಗಿದ್ದು 7 ಗಂಟೆ ಬೇಯಿಸ್ಕೊಡ್ತಾ ಇರ್ತೀವಿ. ಓಕೆ. 1-7 ಆದ್ರೂ ಬಂದವ್ರಿಗೆ ಅಡ್ಜಸ್ಟ್ ಮಾಡ್ಕೊಡ್ತೀವಿ. ಜಾಸ್ತಿ ಕೇಳಿದವ್ರಿಗೆ ಕಷ್ಟ ಆಗುತ್ತೆ. ಓಕೆ. ರಜೆ ಯಾವತ್ತಾದ್ರೂ ಇದೆಯಾ? ರಜಾ ಏನಾದ್ರೂ ನಮ್ಮ ಫಂಕ್ಷನ್ ಇದ್ದ ದಿನ ರಜಾಣ, ಇಲ್ಲಾಂದ್ರೆ ಎಲ್ಲ ದಿನಾನು ಇರುತ್ತೆ. ನಮ್ಮ ಫೋನ್ ನಂಬರ್ ಮಾಡಿಕೊಂಡಿರೋರೆಲ್ಲ ಪಟ್ಟೆ ಫೋನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಓಕೆ. ಗೊತ್ತಿಲ್ಲದೆ ಇರೋರು ಬಂದಾಗ ಹೊರಗಡೆಯಿಂದ ಅಕ್ಕಪಕ್ಕ ಅಂಗಡಿಗಳು ಇರ್ತಾವಲ್ಲ. ಓಕೆ, ಹಂಗಂದ್ರೆ ನಿಮಗೆ ಬರಬೇಕಾದ್ರೆ ಫೋನ್ ಮಾಡ್ಬಿಟ್ಟು ನೀವು ಎತ್ತಿಟ್ಟಿರ್ತೀರಾ? ಎತ್ತಿಟ್ಟಿರ್ತೀವಿ, ನಮಗೆಲ್ಲ ಫೋನ್ ಕಾಂಟ್ಯಾಕ್ಟೇ ಜಾಸ್ತಿ. ಓಕೆ. ಈಗ ಸುಮಾರು ಅಂಗಡಿಗಳಿದೆ, ನಿಮ್ಮ ಅಂಗಡಿ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತೀರಾ? ನಮ್ದು ಸ್ಕೂಲ್ ಮನೆ ಪಕ್ಕ, ಯಸಂಬಾಡಿ ರೋಡಲ್ಲಿ ಸ್ಕೂಲ್ ಮನೆ ಪಕ್ಕ. ಓಕೆ. ಫಸ್ಟ್ ಅಂಗಡಿ ನಿಮ್ದೇ ಬರುತ್ತೆ? ಫಸ್ಟ್ ಅಂಗಡಿ ನಮ್ದೇ ಬರುತ್ತೆ. ನಮ್ದು ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಅಂದ್ಬಿಟ್ಟು ಇನ್ನೊಂದು ಅಂಗಡಿ ಮಾಡಿದೀವಿ. ಫಸ್ಟ್ ಬರ್ಬೇಕಾದ್ರೆ ಅಲ್ಲಿಂದ ಬರ್ಬೇಕಾದ್ರೆ ಫಸ್ಟ್ ಇನ್ನೊಂದು ಅಂಗಡಿ ಸಿಗುತ್ತೆ ನಮ್ಮ ಮನೆಯವ್ರದ್ದು. ಓಕೆ. ಅದ್ ಬಿಡ್ತು ಅಂದ್ರೆ ಇದು ನಮ್ದೇನೆ. ಓಕೆ, ಅಲ್ಲಿ ನಿಮ್ಮ ಯಜಮಾನ್ರು ಮಾಡ್ತಾರೆ, ಅಲ್ಲಿ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ? ಓಕೆ. ಯಾಕೆ ಬರೀ ತವಾ ಫ್ರೈ, ಬೇರೆ ಏನು ಮಾಡ್ಬೇಕಂತ? ಬೇರೆ ಏನು ಮಾಡಲ್ಲ ಸರ್, ನಾವು ಆಗಿನಿಂದ ತವಾ ಫ್ರೈ ಮಾಡ್ತಾ ಇರೋದು. ಓಕೆ, ಒಂದೇ ಮಾಡ್ಕೊಂಡು ಬರ್ತಾ ಇದ್ದೀರಾ? ಒಂದೇ ಮಾಡ್ಕೊಳ್ತಾ ಇದ್ದೀವಿ. ಸರಿ ಸರಿ. ಓಕೆ ಅಕ್ಕ, ಥ್ಯಾಂಕ್ಸ್. ಅಕ್ಕ, ನಮ್ಗೊಂದು ಪೀಸ್ ಕೊಡಿ ಇಲ್ಲೇ. ರೇಟೆಲ್ಲ ಎಷ್ಟು ಹೆಂಗಿರುತ್ತೆ? ಸೈಜ್ ಮೇಲೆ ಶುರು ಆಗೋದು? ಹಾಂ, ಹಂಗೆ 40 ಶುರು ಆಗುತ್ತೆ. ಹಾಂ ಹಾಂ ಹಾಂ. ಮೀಡಿಯಮ್ ಆಗಿರೋ 4 ಹಾಕ್ಬಿಡಿ. ಬರಬೇಕಾದ್ರೆ ಲೈಟಾಗಿ ಕಮ್ಮಿ ಇತ್ತು ಕ್ರೌಡು. ಹೋಗ್ತಾ ಕ್ರೌಡ್ ಬರ್ತಾನೆ ಇದ್ದಾರೆ, ಫಿಶ್ ತವಾಲ್ ಹಾಕ್ತಾನೆ ಇದ್ದಾರೆ. ಪ್ರೈಸಿಂಗು ಸ್ಟಾರ್ಟ್ಸ್ ಫ್ರಮ್ 40. ಸೈಜ್ ಮೇಲೆ ಡಿಪೆಂಡು, 150, 250 ಹಂಗೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತಂತೆ. ಲಿಟ್ರಲಿ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಪಾಪ, ಮಾಸ್ಕ್ ಹಾಕ್ಕೊಂಡು ನಿಂತ್ಕೊಬಿಟ್ಟಿದ್ದಾರೆ. ಒಂದು 2 ನಿಮಿಷ ನಿಂತ್ಕೊಂಡಿದ್ದಷ್ಟಕ್ಕೆ ಕೆಮ್ಮು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಈ ಸೈಜ್ ಎಷ್ಟಕ್ಕ? ಎಷ್ಟು ಈ ಸೈಜ್ ಮೀನು ಎಷ್ಟು? 50.
ನಾವು ತೊಗೊಂಡ್ರೆ ಸೈಜ್ 50 ರೂಪಾಯಿ. ನಾವು ಅಲ್ಲಿಗೆ ಹೋಗ್ಬೋಣ, ಸಿಕ್ಕಾಪಟ್ಟೆ ಕ್ರೌಡ್ ಮಾಡೋಕ್ಕಾಗಲ್ಲ ವೀಡಿಯೋ. 50 ರೂಪಾಯಿ ಕಾಸ್ಟು, ಪರವಾಗಿಲ್ಲ. ಸೈಜ್ ಏನು ಚಿಕ್ಕದನ್ಸಲ್ಲ. ನಮ್ಮ ಬೆಂಗಳೂರು ಇದನ್ನೇ 100-120 ರೂಪಾಯಿ ತಗೋತಾರೆ. ಬಟ್ ವರ್ತ್. ನಮ್ಮ ಬೆಂಗಳೂರು ಇಲ್ಲಿಂದ ತರಿಸ್ಬೇಕಲ್ಲ, ಇವರು ಇಲ್ಲೇ ಕೆರೆಯಲ್ಲಿ ಹಿಡ್ದು ಮಾಡೋದು. ಮಧ್ಯಾಹ್ನ ತೊಗೊಬರೋದು ಆಲ್ಮೋಸ್ಟ್ ಸಂಜೆ ಅಷ್ಟಕ್ಕೆಲ್ಲ ಖಾಲಿ ಆಗುತ್ತದೆ. ತಿರ್ಗಾ ಇನ್ನೊಂದು ಬ್ಯಾಚ್ ತೊಗೊಬರ್ತಾರೆ. ಆಮೇಲೆ ಅದಕ್ಕೆ ಮಸಾಲ ಹಾಕ್ಸಿ ತಿರ್ಗಾ ಅದನ್ನು ಫ್ರೈ ಮಾಡಿ ಕೊಡ್ತಾರಂತ ಹೇಳಿದ್ರು. ವಾವ್, ಲಿಟ್ರಲಿ ನಿಮ್ಮ ಮೇಲ್ಗಡೆ ಕಾಣುತ್ತೆ ನೋಡಿ ಆ ಕ್ರಿಸ್ಪ್ ಕೋಟಿಂಗು. ಲಿಟ್ರಲಿ ಮುಟ್ಟಬೇಕಾದ್ರೆ ಕೊರುಮ್ ಅಂತ ಅನಿಸುತ್ತೆ. ಮೇಲ್ಗಡೆ ಪೆಪ್ಪರ್ ಹಾಕ್ಬಿಟ್ಟು ನಂತರ ಇದೇ ಮಿಂಟ್ ಚಟ್ನಿನ ಹಾಕ್ಬಿಟ್ಟು ತಿರ್ಗಾ ಫ್ರೈ ಮಾಡಿ ಕೊಡುವಂಥದ್ದು. ಹಾಗೇ ಟೇಸ್ಟ್ ಮಾಡೋಣ. ಆಹಾ, ಪೆಪ್ಪರ್ ಫ್ಲೇವರ್ ಅಂತೂ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಗೊತ್ತಾ. ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಅದ್ರ ಮೇಲೆ ಈ ಮಿಂಟ್ ಚಟ್ನಿ ಹಾಕ್ಬಿಟ್ಟು ಒಂದು ಫ್ರೈ ಮಾಡ್ತಾರೆ. ಸ್ಕಿನ್ ಒಟ್ಟಿಗೆ ಆ ಫ್ಲೇವರ್ ಕ್ಲೀನಾಗಿ ಹಾಗೆ ಅಂಟ್ಕೊಬಿಟ್ಟಿದೆ ಗೈಸ್. ಸ್ಕಿನ್ನು ಮೇಲ್ಗಡೆ ಮಸಾಲ, ಅದ್ರ ಮೇಲೆ ಪೆಪ್ಪರ್, ಅದ ನಂತರ ಮಿಂಟ್ ಚಟ್ನಿ ಕಾಂಬಿನೇಷನ್ ಅಂತೂ ಡೆಡ್ಲಿ. ಸೈಕು ಈ ಥರ ತವಾ ಫ್ರೈ ಲಾಸ್ಟ್ ನಾನು ಎಂಜಾಯ್ ಮಾಡಿದ್ದು ದೇಶಹಳ್ಳಿಲಿ. ಇಲ್ಲಿ ಬರೀ ಇದಕ್ಕಂತಲೇ ಡೆಡಿಕೇಟೆಡಾಗಿ ಮಾಡ್ಕೊಂಡು ಬರ್ತಿರುವಂಥ ಒಂದು ಜಾಗ. ಉದ್ದಕ್ಕೆ ಒಂದು 5-6 ಅಂಗಡಿ ಇದೆ. ಇಲ್ಲಿ ಬಂದು ಕೇಳಿದಾಗ ಹಳ್ಳಿಗೆ ನಾವೇ ಮೊದಲು ಶುರು ಮಾಡಿದೋಣ, ಅದಾದಮೇಲೆ ನಾವು ಶುರು ಮಾಡಾದ್ಮೇಲೆ ಒಂದು 6 ವರ್ಷಕ್ಕೆ ಎಲ್ಲ ಅಂಗಡಿಗಳು ಸ್ಟಾರ್ಟ್ ಮಾಡಿಬಿಟ್ರು ಅಂತ ಹೇಳಿದ್ರು. ಲಿಟ್ರಲಿ ವರ್ತ್ ಟ್ರೈಯಿಂಗು. ಬಂದು ನೋಡಿದಾಗ ಖಾಲಿ ಇತ್ತು. ಏನು ಇಷ್ಟು ಫೇಮಸ್ ಅಂತ ಅಂದ್ಕೊಂಡೆ. ಹೋಗ್ತಾ ಹಳ್ಳಿಯವರು ಸುಮಾರು ಜನ ಬಂದ್ಬಿಟ್ಟು ನನಗೊಂದು ಪೀಸ್ ಅಂತ ತೊಗೊಂಡು ಹೋಗ್ತಾನೆ ಇದ್ದಾರೆ. ಲಿಟ್ರಲಿ ವರ್ತ್ ಅಂತಲೇ ಹೇಳ್ಬಿಡ್ತೀನಿ. ಬರೋದಾಗಿದ್ರೆ ಸ್ವಲ್ಪ ಡೇ ಟೈಮಲ್ಲಿ ಬಂದ್ಬಿಡಿ, ಆರಾಮಾಗಿ ನಿಂತ್ಕೊಂಡು ತಿನ್ಕೊಂಡು ಹೋಗ್ಬೋದು. ಯಾಕಂದರೆ ಕತ್ಲೆ ಜಾಗ, ಪಾರ್ಕಿಂಗ್ ಏನು ತೊಂದರೆ ಇಲ್ಲ, ಆರಾಮಾಗಿ ಸಿಗುತ್ತೆ. ಬಟ್ ಇಷ್ಟು ದೂರ ಬಂದು ತಿನ್ನೋದಕ್ಕಂತೂ ಪಕ್ಕ ವರ್ತು. ಟಾಪ್ ನಾಚ್ ಟೇಸ್ಟು. ಜಾಸ್ತಿ ನಿಮಗೆ ಟೇಸ್ಟ್ ಕೊಡೋದೆ ಅದ್ರಲ್ಲಿ ಹಾಕಿರೋಂಥ ಪೆಪ್ಪರ್ ಗೈಸ್, ಕ್ರಿಸ್ಪಿ. ಮತ್ತು ಫಿಶ್ ಅಂತೂ ಎಷ್ಟು ಫ್ರೆಶ್ ಇದೆ ಗೊತ್ತಾ. ಫೀಲ್ ಮಾಡ್ತೀರ ನೀವು ತಿನ್ನಬೇಕಾದ್ರಂತೂ. ಹಳೆ ಮೀನು ಅದು ಇದು ಅಂತ ಏನು ಅನಿಸಲ್ಲ. ಚಟ್ನಿ ಒಟ್ಟಿಗೆ ಒಂದು ಬೈಟು. ಓಹೋ, ಸ್ಪೈಸಿ ಇದೆ, ಲೈಟಾಗಿ ಒಂದು ಹುಳಿ ಇದೆ. ಹೆವಿ ಕಿತ್ಕೋದೆ ಸೆಕೆ ಅಂತೂ. ಈ ಸೈಜ್ ಫಿಶ್ನ ಆರಾಮಾಗಿ ಒಂದು 2-3 ಆರಾಮಾಗಿ ತಿನ್ಬೋದು. ಸೈಜ್ ಮೇಲೆ ಡಿಪೆಂಡ್ಸ್ ಅಲ್ಲ. ಇನ್ನೂ ದೊಡ್ಡ ಜಿಲೇಬಿ ಎಲ್ಲ ಇವ್ರು ಇಟ್ಕೊಂಡಿದ್ದಾರೆ. ಸಕ್ಕತ್. ಈ ಸ್ಟ್ರೆಚ್ಚಲ್ಲಿ ಯಾರಾದ್ರು ಬರ್ತೀರಾ ಅಂದರೆ ಒಂದು ಸ್ಟಾಪ್ ಕೊಡಿ, ಖಂಡಿತ ಇಷ್ಟಪಡ್ತೀರಾ. ಪ್ರತಿಯೊಬ್ಬರು ಬರ್ಬೋದು, ಪ್ರತಿಯೊಬ್ಬರು ತಿನ್ಬೋದು, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಮನೆ ಶೈಲಿ. ಈ ಬುಯ್ಯನ್ ದೊಡ್ಡಿ ಅದನ್ನೇ ಫಿಶ್ ಫ್ರೈಗೆ ಸಿಕ್ಕಾಪಟ್ಟೆ ಪಾಪ್ಯುಲರ್. ಯಾರಾದರೂ ಟೇಸ್ಟ್ ಮಾಡಿದರೆ ಜಸ್ಟ್ ಡೂ ಕಾಣ್ ಬಿಕಾಸ್ ಸುಮಾರು ಜನ ವೀಡಿಯೋ ಮಾಡಿದರೆ, ಸುಮಾರು ಜನ ಬಂದು ವಿಸಿಟ್ ಮಾಡಿರ್ತೀರ. ಇನ್ನೂ ಯಾರು ಬಂದಿಲ್ಲ ಅಂದರೆ ಖಂಡಿತ ಬನ್ನಿ. ಇಷ್ಟು ದೂರ ಬರೋದಕ್ಕೂ ಬರ್ತಿರುತ್ತೆ. ಫ್ರೆಂಡ್ಸ್ ಒಟ್ಟಿಗೆ ಬಂದ್ರಂತೂ ಇನ್ನು ಜಬರ್ದಸ್ತು. ಬಟ್ ಬೇಗನೆ ಖಾಲಿ ಆಗೋಯ್ತು. 50 ರೂಪಾಯಿ ಪೀಸು. ಆಹಾ, ಬೀಸ್ಟ್. ಸಂಜೆ ಟೈಮ್ಗಂತೂ ಖಾರವಾಗಿ ಬಿಸಿಯಾಗಿ ಮೀನು ತಿನ್ನೋಕ್ಕೆ ಮಜಾ ಇದೆ. ಓಕೆ, ಅಡ್ರೆಸ್ ಕೊಟ್ಟಿರ್ತೀನಿ ಗೈಸ್. ಬುಯ್ಯನ್ ದೊಡ್ಡಿ ಹಳ್ಳಿ ಒಳಗೆ ಹೋಗ್ಬೇಡಿ. ಅಡ್ರೆಸ್ ಹಾಕೊಂಡ್ರೆ ಆ ಮೇಯ್ನ್ ರೋಡಲ್ಲೇ ಬಂದುಬಿಡಿ. ಅಲ್ಗೂರಿಂದ ರೈಟ್ ತೊಗೊಂಡಿದ್ದು ಕೂಡಲೇ ಮುಂದೆ ಬಂದರೆ ಮೇಯ್ನ್ ರೋಡಲ್ಲೇ ಬಂದರೆ ಬುಯ್ಯನ್ ದೊಡ್ಡಿ ಅಂತ ಬೋರ್ಡ್ ಬರುತ್ತೆ. ಅಲ್ಲೇ ಜಸ್ಟ್ ನೀವು ಲೆಫ್ಟ್ ತೊಗೊಂಡಿದ್ದು ಕೂಡಲೇ ಮೊದಲನೇ ಅಂಗಡಿ. ಇಲ್ಲ ಬೇರೆ ಅಂಗಡಿನೂ ಟ್ರೈ ಮಾಡಿ, ನಿಮ್ಗೆ ಯಾವ್ದು ಇಷ್ಟನೋ ಅದು ಟೇಸ್ಟ್ ಮಾಡ್ಬೋದು. ಬಟ್ ಯಾವುದೇ ಅಂಗಡಿ ಹೋದ್ರು ಜಸ್ಟ್ ಫಿಶ್ಶು ಡೆಡಿಕೇಟಾಗಿ ಬರೀ ಫಿಶ್ಶು, ಅದು ಒಂದೇ ಫಿಶ್ಶು ಜಿಲೇಬಿನ ಸೆಲ್ ಮಾಡಿಕೊಂಡು ಬರ್ತಾ ಇದ್ದಾರೆ. ವರ್ತ್ ವಿಸಿಟಿಂಗ್ ಸ್ಪಾಟು, ಪ್ರೈಸಿಂಗು, ಅಡ್ರೆಸ್ ಎಲ್ಲನೂ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ ಗೈಸ್. ಓಕೆ, ಇವರು ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಗ್ರೋ ಟಾಟಾ, ಬಾಯ್.